ಮೊದಲೇ ಇದೇ ಜಾಗದಲ್ಲಿ ಹಳೆ ಮನೆ ಇತ್ತು. ಈಗ ಅವರ ತಮ್ಮ ಇದೇ ಮನೆಯಲ್ಲಿ ವಾಸವಾಗಿದ್ದಾರೆ. ಈ ಮನೆಯಲ್ಲಿ ಸಿದ್ದರಾಮಯ್ಯ ಹುಟ್ಟು ಬೆಳೆದಿದ್ರು. ಅಂದರೆ ಇದೇ ಜಾಗದಲ್ಲಿ ಮನೆ ಈಗ ಸ್ವಲ್ಪ ಮಟ್ಟಿಗೆ ರೆನೋವೇಟ್ ಆಗಿದೆ, ಹೊಸ ತನವನ್ನು ಕಾಣಿಸ್ಕೊಳ್ತಾ ಇದೆ. ಸಿದ್ದರಾಮಯ್ಯ ಇನ್ನೂ ಕೂಡ ಅಧಿಕಾರದಲ್ಲಿ ಇರಬೇಕಿತ್ತು, ಬಡವರ ಬಂಧು ಅವರು, ಭಾಗ್ಯಗಳ ಹರಿಕಾರ, ಗ್ಯಾರಂಟಿಗಳ ಸರದಾರ, ಈ ರೀತಿ ಮಾತನ್ನ ಹೇಳ್ತಾ ಇದ್ದಾರೆ. ಸಾಮಾಜಿಕ ನ್ಯಾಯದ ಹರಿಕಾರ, ಸಾಮಾಜಿಕ ನ್ಯಾಯದ ಸೂರ್ಯ ಸಿದ್ದರಾಮಯ್ಯನವರು ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸ್ಥಾನವನ್ನು ಬಿಟ್ಟು ಕೆಳಗಿಳಿದಿದ್ದಾರೆ. ಸದ್ಯ ನನಗ ಸಿದ್ದರಾಮಯ್ಯನ ಹುಂಡಿಯಲ್ಲಿದ್ದೀನಿ. ಸಿದ್ದರಾಮನ ಹುಂಡಿ ಸ್ಥಳ ಇದು. ಸಿದ್ದರಾಮಯ್ಯ ಅವರು ಹುಟ್ಟಿ ಬೆಳೆದಿದ್ದು ಇದೇ ಸ್ಥಳದಲ್ಲಿ. ಈಗೇನು ಮನೆ ನೋಡ್ತಾ ಇದ್ದೀರಿ, ಇದು ಸಿದ್ದರಾಮಯ್ಯವರ ಮೂಲ ಮನೆಯಾಗಿತ್ತು. ಆದರೆ ಈಗ ಈ ಮನೆಯನ್ನು ರೆನೋವೇಟ್ ಮಾಡಿದ್ದಾರೆ, ಒಂದಿಷ್ಟು ಬದಲಾವಣೆಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯವರ ತಮ್ಮ ಸಿದ್ದರಾಮೇಗೌಡ ಇದೇ ಮನೆಯಲ್ಲಿ ಈಗ ಇರುವಂಥದ್ದು. ಈಗ ಏನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ, ಈ ಮನೆ ನಾನೀಗ ಒಳಗೆ ಹೋಗ್ತೀನಿ, ಒಳ ಪ್ರವೇಶನ ಮಾಡ್ತೀನಿ. ಇದು ದ ಎಂಟ್ರೆನ್ಸು. ಮೊದಲು ಇಲ್ಲಿ ಹಳೆ ಮನೆ ಇತ್ತು, ಇದೇ ಜಾಗದಲ್ಲಿ ಸ್ವಲ್ಪ ರೆನೋವೇಟನ್ನು ಮಾಡಿದ್ದಾರೆ, ಮನೆಯನ್ನು ಸ್ವಲ್ಪ ಹೊಸದಾಗಿ ಮಾಡಿದ್ದಾರೆ. ಆ ಮನೆ ಹೇಗಿದೆ, ಸಿದ್ದರಾಮಯ್ಯ ಅವರು ಹುಟ್ಟಿದ್ದ ಮನೆಯನ್ನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ. ಈ ಮನೆ ಸದ್ಯಕ್ಕೆ ರಿನೋವೇಟ್ ಮಾಡಿದ್ದಾರೆ, ಅಂದರೆ ಕೆಲವು ವರ್ಷಗಳ ಹಿಂದೆ. ನೋಡ್ತಾ ಇದ್ದೀರಿ, ಸಿಮೆಂಟ್ ಮನೆ ಇದು. ಮೊದಲೇ ಇದೇ ಜಾಗದಲ್ಲಿ ಹಳೆ ಮನೆ ಇತ್ತು. ಈಗ ಅವರ ತಮ್ಮ ಇದೇ ಮನೆಯಲ್ಲಿ ವಾಸವಾಗಿದ್ದಾರೆ. ಒಂದು ಭಾಗದಲ್ಲಿ ನಾನೀಗ ದೃಶ್ಯಾವಳಿಗಳಲ್ಲಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಸಿದ್ದರಾಮಯ್ಯವರ ಕಿರಿಯ ಪುತ್ರ, ಅವರ ಫೋಟೋ ಇದು. ಈ ಫೋಟೋದಲ್ಲಿ ನೀವು ನೋಡೋದಾದರೆ, ದೃಶ್ಯಾವಳಿಯಲ್ಲಿ ಗಮನಿಸೋದಾದರೆ, ಸಿದ್ದರಾಮಯ್ಯವರ ಎರಡನೇ ಪುತ್ರನ ಫೋಟೋವನ್ನು ಕೂಡ ಇದೇ ಜಾಗದಲ್ಲಿ ಹಾಕಲಾಗಿದೆ. ಈ ಜಾಗದಲ್ಲಿ ಸಿದ್ದರಾಮಯ್ಯವರ ಪುತ್ರನ ಫೋಟೋ ಇಲ್ಲಿ ಇದೆ. ಅವರು ಕೆಲವು ವರ್ಷಗಳ ಹಿಂದೆ ಸಾವನ್ನಪ್ಪಿರ್ತಾರೆ, ಅದು ಕೂಡ ನಿಮಗೆ ಗೊತ್ತಿದೆ. ಇನ್ನೊಂದು ಭಾಗದಲ್ಲಿ ಇದು ಹಂಚಿನಿಂದ ನಿರ್ಮಾಣವಾದಂಥ ಮನೆಯ ಮೇಲ್ಛಾವಣಿಯನ್ನು ನೋಡೋದಾದರೆ ಎಷ್ಟು ಸಿಂಪಲ್ ಆಗಿದೆ ಅನ್ನೋದರ, ಒಂದು ಮುಖ್ಯಮಂತ್ರಿ ಅವರ ತಮ್ಮನ ಮನೆ ಎಷ್ಟು ಸಿಂಪಲ್ ಆಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ರೆನೋವೇಟ್ ಆಗಿರುವಂಥ ಮನೆ, ಹಳೆ ಮನೆ ಇದೇ ಜಾಗದಲ್ಲಿತ್ತು ಅನ್ನೋದನ್ನು ಇಲ್ಲಿನ ಗ್ರಾಮಸ್ಥರು, ಇಲ್ಲಿನ ಸ್ಥಳೀಯರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು ಭಾಗದಲ್ಲಿ ಸಿದ್ದರಾಮಯ್ಯವರ ಫೋಟೋವನ್ನು ಕೂಡ ಅವರ ತಮ್ಮ ಈ ಮನೆಯಲ್ಲಿ ಹಾಕಿದ್ದಾರೆ. ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಅಂತ ಇದೆ, ನೀವು ಗಮನಿಸ್ಬೋದು. ಅದೇ ರೀತಿ ಬಲಭಾಗದಲ್ಲಿ ಅವರ ಪುತ್ರನ ಫೋಟೋ, ಯತೀಂದ್ರ ಸಿದ್ದರಾಮಯ್ಯವರ ಫೋಟೋ ಕೂಡ ಈ ಮನೆಯಲ್ಲಿ ಇರುವಂಥದ್ದು. ಸಿದ್ದರಾಮಯ್ಯವರ ತಮ್ಮನ ಮನೆ ಇದು. ಈ ಮನೆಯಲ್ಲಿ ಸಿದ್ದರಾಮಯ್ಯವರು ಬಂದಾಗೂ ಕೂಡ ಇಲ್ಲಿ ಬರ್ತಾರೆ, ಕೆಲವು ಕಾಲ ಇಲ್ಲಿ ಸಮಯವನ್ನು ಕಳೀತಾರೆ. ಇತ್ತೀಚೆಗೆ ಅವ್ರಿಗೆ ಬಿಡುವನ ಸಮಯ ಇಲ್ಲದೆ ಇರೋದ್ರಿಂದ ಬರೋದು ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಇನ್ನೊಂದು ಭಾಗದಲ್ಲಿ ಇಲ್ಲಿ ಒಂದು ದೊಡ್ಡದಾದ ರೂಮ್ ಇದೆ, ಇಲ್ಲಿ ಡೈನಿಂಗ್ ಕೂಡ ಇದೆ, ಇದನ್ನು ಗಮನಿಸ್ತೀರಿ. ಇದು ಸಿದ್ದರಾಮಯ್ಯವರ ತಮ್ಮನ ಮನೆಯ ದೃಶ್ಯ. ಸಂಪೂರ್ಣ ಮನೆ ಮೇಲ್ಛಾವಣಿ ಹಂಚಿನಿಂದ ಕೂಡಿದೆ, ಮತ್ತು ಮರದ ಕಟ್ಟಿಗೆಗಳಿಂದ ಮನೆಯನ್ನು ಮಾಡಿರುವಂಥದ್ದು. ಈ ಮನೆಯಲ್ಲಿ ಸಿದ್ದರಾಮಯ್ಯ ಹುಟ್ಟು ಬೆಳೆದಿದ್ರು. ಅಂದರೆ ಇದೇ ಜಾಗದಲ್ಲಿ ಮನೆ ಈಗ ಸ್ವಲ್ಪ ಮಟ್ಟಿಗೆ ರೆನೋವೇಟ್ ಆಗಿದೆ, ಹೊಸ ತನವನ್ನು ಕಾಣಿಸ್ಕೊಳ್ತಾ ಇದೆ ಮನೆಯಲ್ಲಿ. ಅವ್ರ ತಮ್ಮ ಈ ಮನೆಯಲ್ಲಿ ವಾಸ ಇರ್ತಾರೆ. ಅವರ ಫೋಟೋ, ಅವರ ಮಗನ ಫೋಟೋ, ಅವರ ಕಿರಿಯ ಪುತ್ರನ ಫೋಟೋ ಎಲ್ಲವೂ ಕೂಡ ಈ ಮನೆಯಲ್ಲಿ ಇದೆ. ಸಿದ್ದರಾಮಯ್ಯವರು ಈಗ ಅಧಿಕಾರವನ್ನು ಬಿಟ್ಟು ಇಳಿತಕ್ಕಂಥ ಈ ಸಂದರ್ಭದಲ್ಲಿ ಇಡೀ ಊರಿನ ಜನತೆ ದುಃಖಕ್ಕೊಳಗಾಗಿದ್ದಾರೆ, ತಮ್ಮ ಭಾವನೆಗಳನ್ನು ಹೊರಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯವರು ಇನ್ನೂ 2 ವರ್ಷ ಅಧಿಕಾರವನ್ನು ಬಿಟ್ಟು ಇಳಿಬಾರ್ದಿತ್ತು ಅನ್ನುವ ಮಾತನ್ನು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆ ಇಡೀ ಗ್ರಾಮದ ಜನ ಒಂದು ರೀತಿಯಲ್ಲಿ ಬೇಸರ ಅವರಲ್ಲಿ ಮನೆ ಮಾಡಿದೆ, ದುಃಖ ತಪ್ತರಾಗಿದ್ದಾರೆ. ಸಿದ್ದರಾಮಯ್ಯ ಇನ್ನೂ ಕೂಡ ಅಧಿಕಾರದಲ್ಲಿ ಇರಬೇಕಿತ್ತು, ಬಡವರ ಬಂಧು ಅವರು, ಭಾಗ್ಯಗಳ ಹರಿಕಾರ, ಗ್ಯಾರಂಟಿಗಳ ಸರದಾರ, ಈ ರೀತಿ ಮಾತನ್ನು ಹೇಳ್ತಾ ಇದ್ದಾರೆ. ಊರಿಗೆ ಬಂದಾಗ ಅತ್ಯಂತ ಸರಳವಾಗಿರ್ತಾ ಇದ್ರು, ಅತ್ಯಂತ ಸಿಂಪಲ್ ಆದ ಜೀವನವನ್ನು ನಡೆಸ್ತಾ ಇದ್ರು. ಯಾವುದೇ ರೀತಿಯ ಹಮ್ಮು ಬಿಮ್ಮು ಯಾವುದೂ ಕೂಡ ಸಿದ್ದರಾಮಯ್ಯ ಅವರಿಗೆ ಇರಲಿಲ್ಲ ಅನ್ನೋ ಮಾತನ್ನು ಇಲ್ಲಿನ ಜನ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಮಲ್ಲಿಕಾರ್ಜುನ್ ಜೊತೆ ಜಗದೀಶ್, ಸುಮನ್ ಟಿವಿ, ಸಿದ್ದರಾಮನಹುಂಡಿ.